ಕೊಲೆಸ್ಟ್ರಾಲ್ ಈಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಡಿಸೀಸ್. ನಾವು ಇವತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡಿಕೊಳ್ಳುವ ಬಗ್ಗೆ ಮಾತಾಡೋಣ. ಕೊಲೆಸ್ಟ್ರಾಲ್ ಅಲ್ಲಿ ಮೇನ್ಲಿ 2 ಥರ ಕೊಲೆಸ್ಟ್ರಾಲ್ ಇರುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್. ಬ್ಯಾಡ್ ಕೊಲೆಸ್ಟ್ರಾಲ್ ಬಂದ್ಬಿಟ್ಟು LDL. ಈ LDL ಅನ್ನು ನಾವು ಕಡಿಮೆ ಮಾಡಬೇಕಂದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಚೇಂಜ್ ಮಾಡ್ಕೋಬೇಕು. ಯಾವ ರೀತಿ ಚೇಂಜ್ ಅಂದರೆ, ಜಾಸ್ತಿ ನಾರಿನಾಂಶ ಉಳ್ಳಂಥ ಅಂದರೆ ಫೈಬರ್ ಅಂಶ ಉಳ್ಳಂಥ ಐಟಮ್ ತಿನ್ನಬೇಕು. ಯಾವುದು? ಫ್ರೂಟ್ಸ್, ವೆಜಿಟೇಬಲ್ಸ್, ಸೊಪ್ಪಿನಾಂಶ, ಓಟ್ಸ್. ಇದು ತಿನ್ನೋದ್ರಿಂದ ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಇದರ ಜೊತೆಗೆ ನಾವು ರಿಫೈನ್ಡ್ ಶುಗರ್ಸ್, ಕರೆದ ಪದಾರ್ಥಗಳು, ಅದರ ಜೊತೆಗೆ ಹೆಚ್ಚು ಕೊಬ್ಬು ಉಳ್ಳುವಂಥ ಮಾಂಸ ಲೈಕ್ ಮಟನ್ ಅಥವಾ ಬೀಫ್ ಇದು ಕನ್ಸ್ಯೂಮ್ ಮಾಡಬೇಡಿ. ಇದರ ಜೊತೆಗೆ ಗುಡ್ ಕೊಲೆಸ್ಟ್ರಾಲ್ ಯಾವುದಂದರೆ HDL. ಇದನ್ನು ಜಾಸ್ತಿ ಮಾಡಬೇಕಂದ್ರೆ ನಾವು ಆಲ್ಮಂಡ್ಸು, ವ್ಯಾಲ್ನಟ್ಸು, ಆಮೇಲೆ ಮೀನು ತಿನ್ನಬೇಕು. ಈ ಆಹಾರದ ಬದಲಾವಣೆ ಜೊತೆಗೆ ನಾವು ನಮ್ಮ ಬಾಡಿಯನ್ನು ಫಿಟ್ಟಾಗಿ ಇಟ್ಕೋಬೇಕು. ಅದು ಮಿನಿಮಮ್ ಆಗಿ ಅದು ಮಿನಿಮಮ್ 45 to 50 ಮಿನಿಟ್ಸ್ ಪರ್ ಡೇ ನೀವು ವ್ಯಾಯಾಮ ಮಾಡಲೇಬೇಕು. ಯಾವುದಾದ್ರೂ ಇರಲಿ, ಜಾಗಿಂಗ್, ವಾಕಿಂಗ್, ಸ್ವಿಮ್ಮಿಂಗ್, ಆರ್ ನೀವು ಯಾವುದಾದ್ರೂ ಸ್ಪೋರ್ಟ್ಸ್ ಆಡ್ತೀರಾ ಅದನ್ನು ಮಾಡ್ಬೋದು. ಅದರ ಜೊತೆಗೆ ನೀವೇನಾದರೂ 45 to 50 ಇಯರ್ಸ್ ಇದ್ದು ನೀವು ಪ್ರತಿ ವರ್ಷಕ್ಕೊಮ್ಮೆ ನೀವು ಕೊಲೆಸ್ಟ್ರಾಲ್ ಚೆಕ್ ಮಾಡಿಸಲೇಬೇಕು. ಇದರ ಜೊತೆಗೆ ನೀವು ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ನಿಮ್ಮ ಕೊಲೆಸ್ಟ್ರಾಲ್ ಏನಾದರೂ ತುಂಬ ಜಾಸ್ತಿ ಇದ್ದರೆ ಅದನ್ನೇನಾದರೂ ಕಂಟ್ರೋಲ್ ಮಾಡಬೇಕಿದ್ರೆ ನಮ್ಮನ್ನು ಸಂಪರ್ಕಿಸಿ, ನಾವು ಅದನ್ನು ಕಂಟ್ರೋಲ್ ಮಾಡ್ತೀವಿ.